ನವಗ್ರಹಗಳಲ್ಲಿ ಒಬ್ಬನಾದ ಸೂರ್ಯ, ಈತನ ಪೂಜೆಗೆ ವಿಶೇಷ ದಿನ ರಥಸಪ್ತಮಿ. ಸೂರ್ಯ ನೋಡೋದಕ್ಕೆ ಹೇಗಿದ್ದಾನೆ ಅಂದ್ರೆ ನಮಗ್ ಕಣ್ಮುಂದೆ ಬರೋದು ಆಕಾಶದಲ್ಲಿ ನಮಗೆ ಕಾಣೋ ಸೂರ್ಯ. ಆದ್ರೆ ನಿಜಕ್ಕೂ ಸೂರ್ಯದೇವ ಹೇಗಿದ್ದಾನೆ? 4 ಕೈಗಳಿದ್ದು ಕುದುರೆಗಳ ರಥದ ಮೇಲೆ ವಿರಾಜಮಾನನಾಗಿದ್ದಾನೆ. ಅರುಣ ಈ ರಥದ ಸಾರಥಿ. ಮೇಲಿನ 2 ಕೈಗಳಲ್ಲಿ ಕಮಲ, ಕೆಳಗಿನ 2 ಕೈಗಳಲ್ಲಿ ಒಂದರಲ್ಲಿ ಗದೆಯನ್ನ ಹಿಡಿದಿದ್ದಾನೆ, ಮತ್ತೊಂದು ಅಭಯಹಸ್ತ. ಆದ್ರೆ ಸೂರ್ಯ ವಿಷ್ಣುವಿನ ಅಂಶ ಸಹ ಆದ್ರಿಂದ ಕೆಲ ಚಿತ್ರಗಳಲ್ಲಿ ಸೂರ್ಯ ಶಂಖ ಮತ್ತು ಸುದರ್ಶನ ಚಕ್ರವನ್ನ ಹಿಡಿದಿರೋದನ್ನ ಸಹ ನಾವು ನೋಡಬಹುದು. ಇನ್ನು ಸೂರ್ಯನ ರಥವನ್ನ ಮುನ್ನಡೆಸುವುದು 7 ಕುದುರೆಗಳು. ಈ 7 ಕುದುರೆಗಳು ವಾರದ 7 ದಿನಗಳನ್ನ, ಕಾಮನಬಿಲ್ಲಿನ 7 ಬಣ್ಣಗಳನ್ನ, ಸಂಗೀತದ 7 ಸ್ವರಗಳನ್ನ ಸೂಚಿಸುತ್ತೆ. ಇನ್ನು ಸೂರ್ಯನ ರಥಕ್ಕಿರೋದು 12 ಚಕ್ರಗಳು. ಇದು 12 ರಾಶಿಗಳನ್ನ ಮತ್ತು ವರ್ಷದ 12 ತಿಂಗಳುಗಳನ್ನ ಸೂಚಿಸುತ್ತೆ. ಇನ್ನು ರಥಸಪ್ತಮಿಗೆ ಆದಿತ್ಯ ಹೃದಯಂನ ಪಠಣ ಬಹು ವಿಶೇಷ. ಆದಿತ್ಯ ಹೃದಯಂ ಇದರ ಉಲ್ಲೇಖ ವಾಲ್ಮೀಕಿ ರಾಮಾಯಣದ ಯುದ್ಧ ಕಾಂಡದಲ್ಲಿದೆ. ಯುದ್ಧ ಭೂಮಿಯಲ್ಲಿ ಶ್ರೀರಾಮನಿಗೆ ಶಕ್ತಿ ಮತ್ತು ಧೈರ್ಯವನ್ನ ಹೆಚ್ಚಿಸೋದಕ್ಕೆ, ಏಕಾಗ್ರತೆ ಮತ್ತು ಆಧ್ಯಾತ್ಮಿಕ ಉನ್ನತಿಗೆ, ಶತ್ರುಗಳನ್ನ ಜಯಿಸೋದಕ್ಕೆ ಅಗಸ್ತ್ಯ ಮುನಿಗಳು ಇದನ್ನ ಪಠಿಸೋದಕ್ಕೆ ಹೇಳ್ತಾರೆ ಶ್ರೀರಾಮನಿಗೆ. ಶತ್ರುವನ್ನ ಜಯಿಸೋದಕ್ಕೆ ನಾವು ಆದಿತ್ಯನನ್ನ ಪೂಜಿಸಬೇಕಾದ ಸೂಕ್ತ ವಿಧಾನವನ್ನ ಅಗಸ್ತ್ಯರು ರಾಮನಿಗೆ ಹೇಳಿದ್ದೇ ಆದಿತ್ಯ ಹೃದಯಂ. ಇನ್ನು ರಥಸಪ್ತಮಿ ಅಂದ್ರೆ ಸೂರ್ಯ ನಮಸ್ಕಾರ ಮಾಡೋದ್ಯಾಕೆ? ಮುಂದಿನ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ.